ಹೈ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ವೆಜ್ ಸಿಜ್ಲರ್ ಜೊತೆ ಬಂದಿದ್ದೇನೆ. ತುಂಬಾ ಸಿಂಪಲ್ ಆಗಿ ತುಂಬಾ ಸಿಂಪಲ್ ಆಗಿರುವ ರೆಸಿಪಿ ಇದು. ಆದರೂ ಹೇರಳವಾಗಿ ತರಕಾರಿಗಳನ್ನು ಹಾಕಿಕೊಂಡು ಮಾಡ್ಕೊಳ್ಬಹುದು. ಕೂಡಲೇ ಸಹ ಮಾಡುವಂತಹ ರೆಸಿಪಿ. ಮಕ್ಕಳಿಗೆ ಇಷ್ಟ ಆಗ್ತದೆ. ನಮ್ಮನೆ ಮಕ್ಕಳಿಗಂತೂ ಇಷ್ಟ ಆಯಿತು. ನಿಮ್ಮನೆ ಮಕ್ಕಳಿಗೆ ಹೇಗಾಯಿತು ಅಂತ ಟ್ರೈ ಮಾಡಿದ ಮೇಲೆ ನನಗೆ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ನನಗೆ ತಿಳಿಸಿ ಸ್ನೇಹಿತರೆ. ಮೊದಲಿಗೆ ನಾವಿಲ್ಲಿ ತರಕಾರಿಗಳನ್ನು ಬೇಯಿಸ್ಕೊಳ್ಬೇಕು. ಒಂದು ಕ್ಯಾರೆಟ್, 10 ರಿಂದ 12 ಬೀನ್ಸ್ ಹಾಗೂ ಬಟಾಣಿ ಕಾಳನ್ನು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಬೇಬಿ ಕಾರ್ನ್ 4 ರಿಂದ 5 ಬೆರಳುಗಳಷ್ಟು ಉದ್ದ ಇದೆ ನೋಡಿ, ಆ ಗಾತ್ರದಲ್ಲಿ ಕಟ್ ಮಾಡಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸಣ್ಣಗೊಂದು ಮಿಕ್ಸ್ ಕೊಟ್ಟು ಬೇಯಲಿಕ್ಕೆ ಇಡುವಂಥದ್ದು. ಈ ಟೈಮಲ್ಲಿ ಪೆಪ್ಪರ್ ಪೌಡರ್ ಬೇಕು ಅಂತಂದರೆ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಬಹುದು. ಮುಚ್ಚಳವನ್ನು ಮುಚ್ಚಿ 5 ರಿಂದ 6 ನಿಮಿಷದಲ್ಲಿ ಇದು ಬೇಯ್ತದೆ. ನಂತರ ಬಿಸಿಯಾದ ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿಕೊಂಡು, ನಾನು ಈಗಾಗಲೇ ಬಾಸ್ಮತಿ ಅಕ್ಕಿಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ಆ ಅನ್ನ ಬೇಯುವಾಗ ಉಪ್ಪು ಹಾಕಿದರೆ ಈಗ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಬಟಾಣಿ ಕಾಳನ್ನು ಹಾಕ್ಕೊಂಡೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣದಿಂದ ಸರಿಯಾಗಿ ಅನ್ನವನ್ನು ಹಾಕಿಕೊಂಡು ಉಪ್ಪನ್ನು ಹಾಕಿಕೊಂಡು ಪರ್ಫೆಕ್ಟ್ ಆದ ಒಂದು ಮಿಕ್ಸ್. ಇಷ್ಟರಲ್ಲಿ ನಮ್ಮ ಸಿಜ್ಲರ್ನ ರೈಸ್ ಏನಿದೆ ಅದು ರೆಡಿಯಾಗಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಆರೋಗ್ಯಕ್ಕೂ ಒಳ್ಳೆಯದು. ತರಕಾರಿಯೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರ್ತದೆ. ಫ್ರೆಶ್ ಆಗಿರುವ ತರಕಾರಿಗಳನ್ನು ಯೂಸ್ ಮಾಡೋದ್ರಿಂದ. ಒಂದು ಮಿಕ್ಸಿಂಗ್ ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರಶಿನ ಪುಡಿ, 1 ಪಿಂಚಿನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಟೇಬಲ್ ಸ್ಪೂನಷ್ಟು ದಪ್ಪ ಮೊಸರನ್ನು ಹಾಕಿಕೊಂಡು ಗಂಟಿಲ್ಲದಂತೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ. ನೋಡಿಕೊಂಡು ಬೇಕು ಅಂತ ಅನಿಸಿದರೆ ಮಾತ್ರ ಹಾಕ್ಕೊಳ್ಳುವ. ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಂಡೆ. ನಂತರ ಪನೀರನ್ನು ಕ್ಯೂಬ್ಸ್ಗಳನ್ನಾಗಿ ಮಾಡಿಟ್ಟದನ್ನು ಹಾಕ್ಕೊಳ್ಳುವಂಥದ್ದು. ನಾನಿಲ್ಲಿ ರೆಡಿಮೇಡ್ ಕ್ಯೂಬ್ಸ್ ಪನೀರನ್ನೇ ತೊಗೊಂಬಂದಿದ್ದೇನೆ. ಹಾಗಾಗಿ ಅದನ್ನು ಹಾಕಿಕೊಂಡು ಚೆನ್ನಾಗಿ ಮಸಾಲ ಮಿಕ್ಸ್ ಆಗುವವರೆಗೆ ಮಿಕ್ಸ್ ಮಾಡಿಕೊಳ್ಳುವ. ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡುವ. ಮಸಾಲ ಎಲ್ಲ ಎಬ್ಸಾರ್ಬ್ ಆಗಿ ಪನೀರ್ ಸಾಫ್ಟ್ ಆಗ್ತದೆ. ಈಚೆ ತರಕಾರಿಯು ನಮ್ಮದು ಬೆಂದಿದೆ, ಪರ್ಫೆಕ್ಟ್ ಆಗಿದೆ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ನಾವೇನು ಮ್ಯಾರಿನೇಟ್ ಮಾಡಿಟ್ಟಂತಹ ಪನೀರ್ ಪೀಸ್ಗಳನ್ನು ಫ್ರೈ ಮಾಡುವುದು. ತಿರುವಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಬದಿಯೂ ಸಮಾನವಾಗಿ ಕಾಯುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಪನೀರ್ ಅಂದರೆ ಅಂತೂ ಮಕ್ಕಳಿಗೆ ಪಂಚಪ್ರಾಣ. ಹಾಗಿರುವಾಗ ಈ ಥರ ಒಂದೇ ಪ್ಲೇಟಲ್ಲಿ ಎಲ್ಲವನ್ನು ಸರ್ವ್ ಮಾಡಿದರೆ ನೋಡಲಿಕ್ಕೂ ಚೆನ್ನಾಗಿರ್ತದೆ, ರುಚಿಯೂ ಸೂಪರ್ ಆಗಿರ್ತದೆ ಸ್ನೇಹಿತರೆ. ಈ ವಿಡಿಯೋವನ್ನು ಪೂರ್ತಿ ಕೊನೆಯವರೆಗೆ ನೋಡಿ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ಪನೀರನ್ನು ಪೂರ್ತಿಯಾಗಿ ಕಾದ ನಂತರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಟೆ. ಈಗ ಸಿಜ್ಲರ್ನ ಬೇಸ್ ಏನಿದೆ, ಪ್ಲೇಟ್ ಏನಿದೆ, ಅದನ್ನು ಒಲೆಯ ಮೇಲೆ ಇಟ್ಟು ಬಿಸಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಅನ್ನ ಒಂದು ಬದಿಗೆ, ಇನ್ನೊಂದು ಬದಿಗೆ ಬೇಯಿಸಿಟ್ಟಂತಹ ತರಕಾರಿ ಚೆನ್ನಾಗಿ ಆ ಪ್ಲೇಟ್ ಬಿಸಿ ಆಗಬೇಕು. ಎಸ್, ಹೊಗೆ ಹೇಗೆ ಬರೋದು ಅಂತ ನಿಮಗೆ ಟೆನ್ಷನ್ ಆಗ್ತಾ ಇರ್ಬೋದು. ನೋಡಿ, ನಾನು ತೋರಿಸ್ತೇನೆ ಈಗ. ನಂತರ ಮೇಲಿನಿಂದ ನಾವೇನು ಪನೀರನ್ನು ಫ್ರೈ ಮಾಡಿಟ್ಟಿರ್ತೇವಲ್ಲ ಅದನ್ನು ಹಾಕ್ಕೊಳ್ಬೇಕು. ನಂತರ ಈ ಪ್ಲೇಟನ್ನು ಆ ಮರದ ಬೇಸ್ನ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಕೆಲವರು ತರಕಾರಿಯನ್ನು ಬೇಯಿಸುವಾಗ ಸೋಯಾ ಸಾಸನ್ನೆಲ್ಲ ಹಾಕ್ಕೊಳ್ತಾರೆ. ನಾನು ಅವಾಯ್ಡ್ ಮಾಡಿದ್ದೇನೆ, ಯಾವುದೇ ಆರ್ಟಿಫಿಷಿಯಲ್ ಬೇಡ ಅಂತ. ಎಸ್, ಹೀಗೆ ಇಟ್ಟು ಒಂದು ಅರ್ಧ ಗ್ಲಾಸ್ ನೀರಿಗೆ 1 ರಿಂದ 1.5 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿಕೊಂಡು ಈ ಬಿಸಿಯಾದ ಪ್ಲೇಟ್ನ ಮೇಲೆ ಹಾಕಿದರೆ ಖಂಡಿತವಾಗಿಯೂ ಹೊಗೆ ಬರ್ತದೆ ನೋಡಿ. ಅದ್ಭುತವಾದ ವೆಜ್ ಸಿಜ್ಲರ್ ಬಿಸಿಯಾಗಿ ರುಚಿಯಾಗಿ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್.